ನೀವು ಇತ್ತೀಚೆಗೆ ಯಾವುದಾದ್ರೂ ಪ್ರಕರಣಗಳು ಇದನ್ನು ಹೊರತುಪಡಿಸಿ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಸರ್ಕಾರಿ ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳು, ನಾನು ಒಂದು ಇಲಾಖೆ ಹೆಸರು ಹೇಳೋದಿಲ್ಲ, ಎಲ್ಲ ಇಲಾಖೆಗಳಲ್ಲೂ ಕಂಡು ಬರ್ತಿದೆ. ಅದರಲ್ಲೂ ಈ ಹೆಣ್ಣು ಮಕ್ಕಳಿಗೆ ಹೆಚ್ಚಿನದಾಗಿ ಲಂಚವನ್ನು ಸ್ವೀಕರಿಸೋದಿಲ್ಲ. ಅಂದರೆ ಹೆಣ್ಮಕ್ಳು ಹೇಗಿರ್ತಾರೆ ಅಂತಂದರೆ ಕರ್ತವ್ಯದಲ್ಲಿ ಕಾರ್ಯನಿರ್ವಹಿಸೋದ್ರಲ್ಲಿ ರೂಲ್ಸ್ ಬಿಟ್ಟು ಬೇರೊಂದನ್ನು ನಾನು ಯಾವುದನ್ನು ಮುಟ್ಟೋದಿಲ್ಲ ಅಂತ ಇರ್ತಾರೆ. ಸೊ ಅಂಥವರಿಗೂ ಕೂಡ ಇದೊಂದು ರೀತಿಯಾದಂಥ ಥ್ರೆಟ್ಟಾ ಅಂತ? ಖಂಡಿತವಾಗ್ಲೂ ಥ್ರೆಟ್ ಆಗುತ್ತೆ. ಯಾಕೆ ಅಂತಂದರೆ ಮಹಿಳಾ ನೌಕರರು ಮತ್ತು ಅಧಿಕಾರಿಗಳು ಇಬ್ಬರೂ ಕೂಡ ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇವೆ. ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವಾಗ ರೂಲ್ಸ್ ಬಿಟ್ಟು ನಾವು ಹೋಗೋದಿಲ್ಲ ಅಂತ ಹೇಳಿದವಾಗ ಅವ್ರಿಗೇನು ಅನಿಸುತ್ತೆ, ಏನಾದರೂ ದುಡ್ಡು ಕೊಟ್ಟರೆ, ಏನಾದರೂ ಆಮಿಷ ಒಡ್ಡಿದರೆ ಇವರು ನಮ್ಮ ಕೆಲಸನ ಮಾಡಿಕೊಡ್ತಾರೆ. ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ, ಆದ್ರೂ ಕೂಡ ಅವರು ಒತ್ತಡ ತೊಗೊಂಡು ಬರ್ತಾರೆ. ಜನಪ್ರತಿನಿಧಿಗಳಿಂದ ಒತ್ತಡ ತೊಗೊಂಡು ಬರ್ತಾರೆ, ಬೇರೆಯವರಿಂದ ಒತ್ತಡ ತೊಗೊಂಡು ಬರ್ತಾರೆ, ಇಲ್ಲಾಂದರೆ ಆಮಿಷ ಒಡ್ತಾರೆ, ಇಲ್ಲ ಭ್ರಷ್ಟಾಚಾರಕ್ಕೆ ಒಳಪಡಿಸ್ತಾರೆ. ಆ ಸಮಯದಲ್ಲಿ ಇವರೇನಾದರೂ ಮಹಿಳಾ ನೌಕರರು ಇಲ್ಲ ನಾವು ಮಾಡಲ್ಲ ಅಂತ ಹೇಳಿದವಾಗ ಬೇರೆ ಬೇರೆ ರೀತಿಯ ಕಿರುಕುಳನ್ನು ಕೂಡ ಮತ್ತೆ ಅವ್ರಿಗೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು.